ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಯೋಹಾನನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಪ್ರಿಯರೇ, ಯೇಸುಕ್ರಿಸ್ತನ ಬೆಳಕನ್ನು ಅನುಭವಿಸಬೇಕಾದರೆ ಆತನನ್ನು ನಂಬುವುದು ಅವಶ್ಯವಾಗಿದೆ. ನಂಬಿಕೆ ಕ್ರಿಸ್ತನ ವಾಕ್ಯವನ್ನು ಓದುವುದರ ಮೂಲಕ, ಕೇಳುವುದರ ಮೂಲಕ ಹೊಂದುತ್ತೇವೆ. ಹಾಗಾದರೆ ದೇವರ ವಾಕ್ಯವು ಕ್ರಿಸ್ತನ ನಂಬಿಕೆಯಲ್ಲಿ ನಮ್ಮನ್ನ ನಡೆಸುವಂಥದ್ದಾಗಿದೆ. ಆ ನಂಬಿಕೆ ಕತ್ತಲೆಯಲ್ಲಿ ನಮ್ಮನ್ನು ಬಿಡದೆ ಯೇಸುಕ್ರಿಸ್ತನ ಬೆಳಕಿನಲ್ಲಿ ನಾವು ನಡೆಯುವವರಾಗಿದ್ದೇವೆ. ಕೆಲವರು ನನಗೆ ಕೇಳ್ತಾರೆ, ದೇವರ ವಾಕ್ಯ ಓದೋಕೆ ಕೂತ್ರೆ ನಿದ್ದೆ ಬರುತ್ತೆ. ಇನ್ನು ಕೆಲವರು ಓದೋದಕ್ಕೆ ಕೂತ್ಕೊಂಡ್ರೆ ಅರ್ಥನೇ ಆಗುವುದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಾನು ಒಂದ್ಸರಿ ಓದಿದ್ರೆ ಮತ್ತೆ ಮರ್ತು ಬಿಡ್ತೇನೆ ಎಂಬುದಾಗಿ ಹೇಳ್ತಾರೆ. ಇದು ಯಾಕೆ ಹೀಗಾಗುತ್ತೆ ಅನ್ನುವಾಗ 2 ಕೊರಿಂಥೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಪ್ರಿಯರೇ, ದೇವರ ವಾಕ್ಯ ಓದಿದರೆ ನಂಬಿಕೆ ಬರುತ್ತೆ. ಆ ನಂಬಿಕೆ ಒಂದು ವೇಳೆ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಕತ್ತಲೆ ತುಂಬಿರುತ್ತೆ. ಈ ಬೆಳಕು ದೇವರ ವಾಕ್ಯದಿಂದ ನಾವು ಹೊಂದುವರಾಗಿದ್ದೇವೆ. ಅದು ಕ್ರಿಸ್ತನ ನಂಬಿಕೆಯಲ್ಲಿ ನಮ್ಮನ್ನು ನಡೆಸುವಾಗ ನಾವು ಬೆಳಕನ್ನ ಹೊಂದುವರಾಗಿದ್ದೇವೆ. ಬೆಳಕು ಇಲ್ಲದಿರುವಂತಹ ಒಂದು ಮನಸ್ಸು ಹೇಗಿರುತ್ತೆ? ಮಂಕು ಎಂಬುದಾಗಿ, ಡಲ್ ಎಂಬುದಾಗಿ ನಾವು ನೋಡ್ಬೋದು. ಮಂಕು ಬಡಿದ ಮನಸ್ಸಿನಲ್ಲಿ ಕತ್ತಲೆ ತುಂಬಿರುತ್ತೆ. ಕತ್ತಲೆಯಲ್ಲಿ ಮಾಡುವ ಕಾರ್ಯಗಳು ಯಾವ ಪ್ರಯೋಜನಗೂ ಬಾರದು ಎಂದು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ ಹೇಳುತ್ತೆ. ಹಾಗಾದರೆ ಯೇಸು ಸ್ವಾಮಿಯನ್ನ ನಾವು ನಂಬುವಾಗ, ನಿಜವಾದ ಬೆಳಕು ನಮ್ಮಲ್ಲಿ ಪ್ರವೇಶಿಸಿದಾಗ ಕತ್ತಲೆಯ ಕೃತ್ಯಗಳು ಬಯಲಿಗೆ ಬರುತ್ತವೆ ಎಂದು ನೋಡುತ್ತೇವೆ. ನಮ್ಮ ಕೃತ್ಯಗಳ ನಮಗೆ ಅಸಹ್ಯವಾಗಿ ಕಾಣುತ್ತವೆ. ಸುಂಕ ವಸೂಲಿ ಮಾಡುವ ಜಕ್ಕಾಯ ಯೇಸು ಸ್ವಾಮಿಯ ಬೆಳಕಿನಲ್ಲಿ ನಿಂತಾಗ ಅವನು ಮಾಡಿದ ಅನ್ಯಾಯ, ಮೋಸ, ದುರಾಚಾರ, ಹೊಟ್ಟೆಕಿಚ್ಚು ಮತ್ತು ದುರಾಸೆ ಇವೆಲ್ಲವುಗಳಿಂದ ಆತನಿಗೆ ಬಿಡುಗಡೆಯಾಯಿತು. ಅವನ ಜೀವನವೇ ಪರಿವರ್ತನೆಯಾಯಿತು. ಆ ಪರಿವರ್ತನೆಯಿಂದ ಆತನು ಏನು ಹೇಳುತ್ತಾನೆ? ನನಗಿರುವಂಥ ಆಸ್ತಿಯಲ್ಲಿ ಅರ್ಧ ಭಾಗ ನಾನು ಬಡವರಿಗೆ ಕೊಡುತ್ತೇನೆ. ಇನ್ನೂ ಉಳಿದದರಲ್ಲಿ ಯಾರಾದರೂ ಅನ್ಯಾಯವಾಗಿ ನಾನು ತೆಗೆದುಕೊಂಡಿದ್ದರೆ 4ರಷ್ಟು ಹಿಂತಿರುಗಿಸ್ತೇನೆ. ಹಾಗಾದರೆ ಪ್ರಿಯರೇ, ಈ ಸ್ವಾಮಿ ಒಂದು ಮಾತು ಹೇಳ್ತಾರೆ, ಅವರ ಕುಟುಂಬಕ್ಕೆ ಈ ದಿನ ಈ ಕುಟುಂಬಕ್ಕೆ ರಕ್ಷಣೆಯಾಯಿತು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ವಾಕ್ಯ ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಇಡೀ ಜೀವನವೇ ಬದಲಾವಣೆ. ಯಾಕೆಂದರೆ ಕತ್ತಲೆಯು ಹೊರಟು ಹೋಗಿ ದೇವರ ಬೆಳಕು, ಯೇಸು ಕ್ರಿಸ್ತನ ಬೆಳಕು ನಮ್ಮಲ್ಲಿ ಪ್ರಕಾಶಿಸುವಾಗ ನಾವು ಮಾಡುವಂಥ ತಪ್ಪು ಕೆಲಸಗಳು ಅವು ತಿಳಿಯ ಬಂದು ಅವುಗಳನ್ನು ಬಿಟ್ಟು ಬಿಡುವಾಗ ನಾವು ನಿಜವಾದ ಬೆಳಕಿನಲ್ಲಿ ದೇವರ ಮಕ್ಕಳಾಗಿ ನಾವು ಜೀವಿಸುವುದಕ್ಕೆ ಸಹಾಯವಾಗುತ್ತೆ. ಪ್ರಿಯರೇ, ಈ ವಾಕ್ಯವು ದೇವರು ನಿಮ್ಮನ್ನು ಆತ್ಮೀಯ ಲಾಭಕ್ಕಾಗಿ ಉಪಯೋಗಿಸಿ ನಡೆಸಲೆಂದು ಹಾರೈಸ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.